ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 1ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ ಅಂದರೆ SA2 ಪರೀಕ್ಷೆ ಮಾರ್ಚ್ 2026ರ ಪ್ರಥಮ ಭಾಷೆ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಕಡೆ 1ರಿಂದ 8ನೇ ತರಗತಿಯ ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. ಸೊ ಯಾರಿಗೆ ಇಂಟ್ರೆಸ್ಟೆಡ್ ಇದನ್ನವರು 9964050759 ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅವುಗಳನ್ನು ನೀವೇನು ಮಾಡ್ಬೋದು, ಪರ್ಚೇಸನ್ನು ಮಾಡ್ಬೋದು. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಬಾಕಿ ಎಲ್ಲ ವಿಷಯದ ವಿಡಿಯೋಗಳು ನಿಮಗೆ FA ಎಕ್ಸಾಮ್ ಕ್ವಶನ್ ಪೇಪರ್ 2025-26 ಇದೆ. ಮತ್ತು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿನೂ ಕೂಡ ನಾನು ನಿಮಗೆ ಪಿನ್ನನ್ನು ಮಾಡ್ತೀನಿ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡೋದನ್ನು ಮಾತ್ರ ಮರೆಯದಿರಿ. ಪ್ರಶ್ನೆ ಪತ್ರಿಕೆ ಇದು ಪ್ರಶ್ನೋತ್ತರ ಪತ್ರಿಕೆಯಲ್ಲಿ ಬರ್ತದೆ. ಅರಿವಿಗೆ 23, ಗ್ರಹಿಕೆಗೆ 10, ಅಭಿವ್ಯಕ್ತಿಗೆ 7, ಒಟ್ಟು 40 ಅಂಕದ ವೇಟೇಜ್. ಪ್ರಶ್ನೆ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 34 ಅಂಕ, ಕಿರು ಉತ್ತರ 6 ಅಂಕ, ಸೊ ಒಟ್ಟು 40 ಅಂಕ. ಕಠಿಣತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸುಲಭ 24 ಅಂಕ ಇದ್ದಾವೆ, ಸಾಧಾರಣ 10 ಇದೆ, ಕಠಿಣ 6 ಇದೆ, ಒಟ್ಟು 40 ಅಂಕ ಇದೆ. ಸೊ ಟೋಟಲಿ ಇಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದು 65% ಸಿಲೆಬಸ್ ಆ್ಯಸ್ ಪರ್ DSCRT ಅವರ ಒಂದು ಗೈಡ್ಲೈನ್ಸ್ ಪ್ರಕಾರ 65ರಷ್ಟು ಸಿಲೆಬಸನ್ನು ತೆಗೆದುಕೊಂಡಿದ್ದೀವಿ. ಕೋತಿ ಮತ್ತು ಅಳಿಲು ಪಾಠದಿಂದ 1 ಪ್ರಶ್ನೆ 2 ಅಂಕ, ಓದು ಪದ ಓದು ಅಕ್ಷರ ಕಲಿ 1 ಪ್ರಶ್ನೆ 4 ಅಂಕ, ಚಂದಿರನೇತಕ್ಕೆ ಓಡುವ ನಮ್ಮ 1 ಪ್ರಶ್ನೆ 3 ಅಂಕ, ಗುಣಿತಾಕ್ಷರಗಳು 1 ಪ್ರಶ್ನೆ 4 ಅಂಕ, ವಿವೇಕಾನಂದರ ಜನ್ಮದಿನ 1 ಪ್ರಶ್ನೆ 4 ಅಂಕ, ಒತ್ತಕ್ಷರಗಳು 1 ಪ್ರಶ್ನೆ 4 ಅಂಕ, ಅಬ್ಬಾಸ್ ಹಣ್ಣಿನ ಅಂಗಡಿ 1 ಪ್ರಶ್ನೆ 4 ಅಂಕ, ಮೊಲದ ಮರಿ 1 ಪ್ರಶ್ನೆ 2 ಅಂಕ, ಶಂಕರಪ್ಪನ ಮನೆ 2 ಪ್ರಶ್ನೆ 5 ಅಂಕ, ಕೈ ತೊಳೆಯಬೇಕು 2 ಪ್ರಶ್ನೆ 5 ಅಂಕ, ಶಿಗಡಿ ಹಾಕಿ ಒಣಗಲಿಲ್ಲ 1 ಪ್ರಶ್ನೆ 3 ಅಂಕ, ಒಟ್ಟು 13 ಪ್ರಶ್ನೆ 40 ಅಂಕಗಳನ್ನು ಎಲ್ಲ ಪ್ರಶ್ನೆಗಳನ್ನು ನಾವು LBದಿಂದನೇ ತೆಗೆದುಕೊಂಡಿದ್ದೀವಿ. ಸೊ LB ಬಿಟ್ಟು ಬೇರೆ ಯಾವುದೇ ಪ್ರಶ್ನೆಗಳನ್ನು ನಾವಿಲ್ಲಿ ಏನು ಮಾಡಿಲ್ಲ ಅಂತಂದರೆ ಬಳಕೆಯನ್ನು ಮಾಡಿಲ್ಲ. ಎಸ್, ಸೊ ಇದು ಪ್ರಶ್ನೆ ಪತ್ರಿಕೆ ಬರ್ತದೆ. ಸೊ ನಾನು ಡೈರೆಕ್ಟಾಗಿ ನಿಮಗೆ ಕೀ ಆನ್ಸರ್ ಪೇಜನ್ನೇ ನಾನು ಏನು ಮಾಡ್ತೀನಿ ತೋರಿಸ್ತೀನಿ. ಎಸ್, ಇದು ಮಾದರಿ ಉತ್ತರ ಪತ್ರಿಕೆ ಅಂತ ಬರ್ತದೆ. ಸೊ ಫಸ್ಟ್ ಕೆಳಗಿನ ಪದಗಳನ್ನು ನಕಲು ಮಾಡಿ ಅಂತ 4 ಅಂಕಕ್ಕಿತ್ತು 4 ಪದ ಕೊಟ್ಟಿದ್ದೀವಿ. ಬಸವ, ಹೊಸತು, ಔಡಲ ಮತ್ತು ಕಂಪನ. ಸೊ ವಿದ್ಯಾರ್ಥಿ ಕೊಟ್ಟಿರ್ತಕ್ಕಂಥ ಸಾಲುಗಳಲ್ಲಿ ಕನಿಷ್ಠ ಒಂದು 3ರಿಂದ 4 ಬಾರಿ ಎಷ್ಟು ಕೊಟ್ಟಿರ್ತಕ್ಕಂಥ ಸಾಲುಗಳಲ್ಲಿ ನಕಲನ್ನು ಮಾಡಿದರೆ 4 ಅಂಕಗಳನ್ನು ಕೊಡ್ತಾರೆ. ಮುಂದಿನ ಪ್ರಶ್ನೆ, ಐತ್ವ ಇರುವ ಪದಗಳಿಗೆ ಸುತ್ತು ಹಾಕಿರಿ ಅಂತ 3 ಅಂಕವಂತೂ ಇತ್ತು. ಸೊ ಟೋಟಲ್ ಇಲ್ಲಿ ಸೈನಿಕ, ಐದ ಒಂದು ಒತ್ತಕ್ಷರವನ್ನು ಇರ್ತಕ್ಕಂಥದ್ದು, ನೆಕ್ಸ್ಟ್ ನೈದಿಲೆ, ಪೈರು ಅಂತಕ್ಕಂಥದ್ದು ಇತ್ತು. ಇನ್ನು ಹೊಂದಿಸಿ ಬರೆಯರಿ ಒಳಗೆ ಏನು ಮಾಡಿದ್ವಿ, ಸ್ವರಾಕ್ಷರಗಳ ಮೇಲೆ ಇರ್ತಕ್ಕಂಥ ಪ್ರಶ್ನೆ 4 ಅಂಕಕ್ಕೆ ಕೇಳಿತು. ಕಮಲ, ಕೃಷಿ, ದೋಣಿ, ನೌಕೆ. ಅ ಪಟ್ಟಿ ಇದೆ, ಆ ಪಟ್ಟಿ ಇದೆ, ಉತ್ತರಗಳನ್ನು ಇಲ್ಲಿ ಬರೀಬೇಕಿತ್ತು. ಕಮಲ ಇಲ್ಲಿರ್ತಕ್ಕಂಥದ್ದು ಅ ಇದೆ, ಎಸ್ ಕಕ್ಕಿರ್ತಕ್ಕಂಥದ್ದು ರಿ ಇದೆ, ಓಕೆ, ದಕ್ಕಿರೋದು ಓ ಇದೆ, ನೆಕ್ಸ್ಟ್ ನಕ್ಕೆ ಇರೋದು ಅವಿದೆ. ಸೊ ಅವು ಅಂತಕ್ಕಂಥದ್ದು ಸ್ವರಗಳನ್ನು, ಅಂದರೆ ಈ ಶಬ್ದಗಳಲ್ಲಿ ಯಾವ ಸ್ವರಾಕ್ಷರಗಳನ್ನು ಮೊದಲಿಗೆ ಬಳಸಿದ್ದಾರೆ ಅನ್ನೋದರ ಮೇಲೆ ಪ್ರಶ್ನೆಯನ್ನು ಏನು ಮಾಡಿತ್ತು ಕೇಳಿತ್ತು. ಇನ್ನು ಸರಿಯಾದ ಅರ್ಥಪೂರ್ಣ ಪದಗಳಿಗೆ ಸುತ್ತು ಹಾಕಿರಿ ಅಂತ ಇದೆ. ಸೊ ಕರೆಕ್ಟಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಮತ್ತು ಸರಿಯಾಗಿ ವ್ಯಾಕರಣಭರಿತವಾಗಿರ್ತಕ್ಕಂಥ ಪದ ಯಾವುದಂದರೆ ಗೋಡೆ, ಟೋಪಿ, ಕೋತಿ, ಜೋಗುಳ ಅಂತಿತ್ತು. ಸೊ 4 ಅಂಕ, ಪ್ರತಿ ಸರಿಯಾದ ಉತ್ತರಕ್ಕೆ ಒಂದು ಅಂಕ ಇತ್ತು. ಇನ್ನು ಒತ್ತಕ್ಷರ ಇರುವ ಯಾವುದೇ 4 ಪದಗಳನ್ನು ಬರೀಬೇಕಾಗಿತ್ತು. ಅಮ್ಮ, ಪೈರು, ಮೈದಾನ, ಸೈನಿಕ, ಎನಿವನ್. ಸೊ ಯಾವುದೇ ಒಂದು ವ್ಯಂಜನಾಕ್ಷರಗಳ ಒಂದು ಸ್ವರಾಕ್ಷರಗಳನ್ನು ಬಳಸಿ ಒತ್ತಕ್ಷರ ಭರಿತ ಪದಗಳನ್ನು ಬರೆದರೆ ಸೊ 4 ಅಂಕಗಳನ್ನು ಕೊಡ್ತಾರೆ. ಇನ್ನು ಗುಂಪಿಗೆ ಸೇರಿದ ಪದಕ್ಕೆ ಸುತ್ತು ಹಾಕಬೇಕು. ಸೊ ಇಲ್ಲಿ ನಾನು ಅಡಿಗೆರೆಯನ್ನು ಹಾಕಿದ್ದೀನಿ, ಬಟ್ ಇದನ್ನು ಸುತ್ತು ಹಾಕ್ತಕ್ಕಂಥದ್ದಿತ್ತು. ಸೊ ಫಸ್ಟ್ ಇತ್ತು ಸೀತಾಫಲ, ಸಪೋಟ, ಕ್ಯಾರೆಟ್, ಮಾವಿನ ಹಣ್ಣು, ಕ್ಯಾರೆಟ್ ಬಿಕೋಡಿಸೋನ್ನ ತರಕಾರಿ ಅನ್ನೋದು ಗೊತ್ತಾಗ್ತದೆ. ಇನ್ನು ದ್ರಾಕ್ಷಿ, ಮೂಸಂಬೆ, ಕಿತ್ತೋಳೆ, ಆಲೂಗಡ್ಡೆ. ಸೊ ಆಲೂಗಡ್ಡೆ ಅಂತಕ್ಕಂಥ ತರಕಾರಿ. ಬಾಕಿ ಎಲ್ಲ ಏನಿದ್ದಾವೆ ಹಣ್ಣಿದ್ದಾವೆ. ಪಪ್ಪಾಯ, ಬಾಳೆಹಣ್ಣು, ಸೇಬು, ಮೊಟ್ಟೆ. ಸೊ ಮೊಟ್ಟೆ ಅಂತಕ್ಕಂಥದ್ದು ಎಸ್, ಪಪ್ಪಾಯ, ಬಾಳೆಹಣ್ಣು, ಸೇಬು ಇವೆಲ್ಲ ಹಣ್ಣುಗಳಿದ್ದಾವೆ. ಮೊಟ್ಟೆ ಒಂದು ಪ್ರಾಣಿ ಮೂಲದ ಆಹಾರ. ಇನ್ನು ದಾಳಿಂಬೆ, ಸ್ಟ್ರಾಬೆರಿ, ಅನಾನಸ್, ಲಿಂಬು ಅಂತ ಇದೆ. ಸೊ ಇಲ್ಲಿ ಏನಾಗ್ತದೆ ಅಂತಂದರೆ ಎಸ್, ಸ್ಟ್ರಾಬೆರಿ ಇಸ್ ದಿ ರೈಟ್ ಆನ್ಸರ್. ಇನ್ನು ಎಸ್, ಪದಗಳಿಗೆ ಕೆಳಗಿನ ವಾಕ್ಯಗಳನ್ನು ಓದಿ ಸರಿ ಇದ್ದರೆ ಸರಿ, ತಪ್ಪಿದರೆ ತಪ್ಪು ಅನ್ನೋದನ್ನು ಗುರುತಿಸಲಿಕ್ಕೆ ಕೇಳಿದರು. ಮನೆಗೆ ಬಂದ ಅತಿಥಿಗಳನ್ನು ಗೌರವದಿಂದ ಸತ್ಕರಿಸಬೇಕು, ಇದು ಸರಿಯಾಗಿರ್ತಕ್ಕಂಥ ವಾಕ್ಯ. ಮಕ್ಕಳು ಉತ್ತಮ ಸಂಸ್ಕಾರ ಕಲಿಯಬಾರದು, ಇದು ತಪ್ಪಾಗಿರುವ ವಾಕ್ಯ. ತಂದೆ ತಾಯಿ ಹೇಳಿದ ಮಾತನ್ನು ಮಕ್ಕಳು ಪಾಲಿಸಬೇಕು, ಇದು ಸರಿಯಾಗಿರ್ತಕ್ಕಂಥ ವಾಕ್ಯ. ಜಸ್ಟ್ ಅದ್ರ ಮುಂದೆ ಸರಿ ತಪ್ಪು ಹಾಕಿದರೆ ಸಾಕು, ಉತ್ತರಕ್ಕೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ನೆಕ್ಸ್ಟ್, ಸೂಕ್ತ ಪದವನ್ನು ಆರಿಸಿ ಸಾಲನ್ನು ಪೂರ್ಣಗೊಳಿಸಬೇಕು. ಇಲ್ಲಿ ಕೂಡ 3 ಪ್ರಶ್ನೆ 3 ಅಂಕ ಇತ್ತು. ಆರೋಗ್ಯವೇ ಡ್ಯಾಶ್ ಅಂತ ಇದೆ. ಭಾಗ್ಯ, ಹಣ, ಗುಣ, ಅಂತಸ್ತು. ಸೊ ದ ರೈಟ್ ಆನ್ಸರ್ ಇಸ್ ಭಾಗ್ಯ. ಸ್ವಚ್ಛತೆಯ ಡ್ಯಾಶ್ ಇದೆ. ಪುಣ್ಯ, ದೇವರು, ಅನಾರೋಗ್ಯ, ಯಶಸ್ಸು. ಸೊ ದ ಆನ್ಸರ್ ಇಸ್ ದೇವರು. ಮನೆ ಮೊದಲ ಡ್ಯಾಶ್, ಪಾಠಶಾಲೆ, ಆಟದ ಮೈದಾನ, ದೇವಾಲಯ, ಆಸ್ಪತ್ರೆ. ಸೊ ದ ರೈಟ್ ಆನ್ಸರ್ ಇಸ್ ಪಾಠಶಾಲೆ ಅನ್ನೋದು ಇತ್ತು.
ಇನ್ನು ಕೆಳಗಿನ ಸಾಲುಗಳನ್ನು ಯಥಾಪ್ರಕಾರ ನಕಲು ಮಾಡಿ ಬರೀರಿ ಅಂತ 3 ಅಂಕಕ್ಕೆ ಕೇಳಿತ್ತು. ಸೊ 3 ಸಾಲುಗಳನ್ನು ಏನು ಮಾಡಬೇಕಾಗಿತ್ತು, ಯಥಾವತ್ತಾಗಿ ತಪ್ಪಿಲ್ಲದೆ ಅಲ್ಲಿರ್ತಕ್ಕಂಥ ಲೇಖನ ಚಿಹ್ನೆಗಳನ್ನು, ವ್ಯಾಕರಣ, ಒತ್ತಕ್ಷರಗಳನ್ನು ಸಂಪೂರ್ಣವಾಗಿ ಏನು ಮಾಡಬೇಕಾಗಿತ್ತಪ್ಪ ಅಂದರೆ ನಕಲನ್ನು ಮಾಡಬೇಕು. ಒಂದು ಊರಲ್ಲಿ ಕಡಲಿನ ದಡದ ಮೇಲೆ ಒಂದು ಗುಡಿಸಲು ಇತ್ತು. ಹುಲ್ಲೆ ಹುಲ್ಲೆ ನೀನು ಯಾಕೆ ಬಿಸಿಲಿಗೆ ಅಡ್ಡವಾದಿ, ಮುದುಕಿ ಸಿಗುಡಿಯನ್ನು ಒಂದು ಗೋರಿ ಒಳಗೆ ತೆಗೆದುಕೊಂಡು ಹೋದಳು ಅನ್ನೋದನ್ನು ಇತ್ತು. ಇನ್ನು ನೆಕ್ಸ್ಟ್ ಲಾಸ್ಟ್ ಒಂದು 3 ಪ್ರಶ್ನೆಗಳನ್ನು ಕೊಟ್ಟಿತ್ತು. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, 6 ಅಂಕ ಇದ್ದಾವೆ. 3 ಪ್ರಶ್ನೆ ಇತ್ತು. ಕೋತಿಗೆ ಇರುವ ಮತ್ತೊಂದು ಹೆಸರನ್ನು ತಿಳಿಸಿ. ಸೊ ಕೋತಿಗೆ ಮತ್ತೊಂದು ಹೆಸರು ಮಂಗ ಹೇಳ್ಬೋದು, ವಾನರ ಹೇಳ್ಬೋದು. ಓಕೆನಾ. ಇನ್ನು ನೀನು ನೋಡಿರುವ ಸಾಕು ಪ್ರಾಣಿಗಳ ಹೆಸರು ಬರೆಯಿರಿ. ನಾಯಿ, ಬೆಕ್ಕು. ನಿನಗೆ ಇಷ್ಟವಾದ ತಿಂಡಿ ಯಾವುದು ಅಂತ ಕೇಳಿತು. ಸೊ ಪೇಡ ಬರೆದಿದ್ದೀವಿ. ನಿನಗೆ ಇಷ್ಟವಾದ ಆಟ ಯಾವುದು ಅಂತ ಕೇಳಿತು. ಮರಕೋತಿ ಆಟ ಅಂತ ನಾವು ಹಾಕಿದ್ದೀವಿ. ಇನ್ನು ಇದೇ ಒಂದು ಪ್ರಶ್ನೆ ಏನು ಮಾಡಿದ್ದೀವಿ ಅಂದರೆ ವಿಶ್ಲೇಷಣೆಗಳನ್ನು ಸಹಿತ ಕೂಡ ಹಾಕಿದ್ದೀವಿ. ಎಸ್. ಸೊ ಟೋಟಲಿ ಅಷ್ಟು 13 ಪ್ರಶ್ನೆದು ಪ್ರಶ್ನೆ ಸಂಖ್ಯೆ ಯಾವುದಿದೆ, ಘಟಕ, ಉದ್ದಿಷ್ಟ ಏನು, ನಿರ್ದಿಷ್ಟ ಏನು, ಅಂಕ, ಪ್ರಶ್ನೆ, ವಿಧ, ಕ್ಲಿಷ್ಟತೆ ಮಟ್ಟ, ಸಮಯ. ಮೊದಲ ಪ್ರಶ್ನೆ ಕೋತಿ ಮತ್ತು ಅಳಿಲದಿಂದ ಇತ್ತು. ಅಭಿವ್ಯಕ್ತಿಗೆ ಸಂಬಂಧಪಟ್ಟಂತೆ ಬರೆಯುತ್ತಾನೆ, 4 ಅಂಕ. ಅತಿ ಕಿರು ಉತ್ತರದ ಪ್ರಶ್ನೆ, ಸರಳ. ಸೊ ಬರೀಲಿಕ್ಕೆ ಇರ್ತಕ್ಕಂಥ ಗರಿಷ್ಠ ಸಮಯ 10. ಎರಡನೇದು ಚಂದಿರನೇತಕ್ಕೆ ಓಡುವ ನಮ್ಮ ಅರಿವಿಗೆ ಸಂಬಂಧಪಟ್ಟಂಥ ಪ್ರಶ್ನೆ, ಸ್ಮರಿಸ್ತಾನೆ, 3 ಅಂಕ. ಅತಿ ಕಿರು ಉತ್ತರ, ಸರಳ, 10 ಅಂಕ. 10 ನಿಮಿಷದಲ್ಲಿ ಉತ್ತರವನ್ನು ಬರಿಬೋದು. ಇಷ್ಟೆಲ್ಲ ಡೀಟೇಲಾಗಿ ನಾವೇನು ಮಾಡಿತ್ತು ಅನ್ನೋದು ನಿಮಗೆ ಕೊಟ್ಟಿತ್ತು. ಇನ್ನು ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಸೊ ಯಾರಿಗೆಲ್ಲ PDF ಬೇಕನ್ನೋರು ಜಸ್ಟ್ 9964050759 ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಸೊ PDF ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತೀನಿ.